ಆ ಥರ ಮಾತು ಅದನ್ನ ಅಂದರೆ ಒಂಚೂರು ಕಂಪೇರೇ ಮಾಡಬಾರ್ದು ಅಂತ ಅನಿಸುತ್ತೆ. ಅವರೇ ಬೇರೆ, ನಾನು ಅಂದರೆ ಕಂಪ್ಯಾರಿಸನ್ನೇ ಇಲ್ಲ. ಅಂದರೆ ಚಿಕ್ಕಪ್ಪನೇ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ವಿನಯ್ ರಾಜ್ಕುಮಾರ್ ಮತ್ತು ಮೋನಿಶಾ ವಿಜಯ್ ನಟಿಸಿರುವಂತಹ ಸಿಟಿ ಲೈಟ್ ಸಿನಿಮಾದ ಕಂದಮ್ಮ ಕಂದಮ್ಮ ಹಾಡು ಇವತ್ತು ಬಿಡುಗಡೆ ಆಗಿದೆ. ಸದ್ಯಕ್ಕೆ ಈ ಹಾಡಿನ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವಿನಯ್ ರಾಜ್ಕುಮಾರ್ ಅವರು ಇದ್ದಾರೆ. ಮಾತಾಡಿಸ್ತಾ ಹೋಗೋಣ. ವಿನಯ್ ಸರ್, ಫಸ್ಟ್ಲಿ ಗ್ರಾಮಾಯಣ ಸಿನಿಮಾಗೆ ತುಂಬ ಒಳ್ಳೆಯ ಪ್ರಶಂಸೆ ಸಿಕ್ತು. ಪ್ಲಸ್ ನಟರಾಗಿ ಒಂದು ಒಳ್ಳೆ ಬೇರೆದೇ ಒಂದು ಆಯಾಮದಲ್ಲಿ ನೀವು ಕಾಣಿಸ್ಕೊಂಡಿದ್ರಿ. ಅದು ಬಹಳಷ್ಟು ಜನಕ್ಕೆ ಇಷ್ಟ ಆಯಿತು ಕೂಡ. ಅದಕ್ಕೆ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಹಾಗೆಯೇ ಈ ಒಂದು ಸಿನಿಮಾದ ಎರಡನೇ ಹಾಡು ಸಿಟಿ ಲೈಟ್ ಸಿನಿಮಾದು ಕಂದಮ್ಮ ಕಂದಮ್ಮ ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ. ನಿಮ್ಮ ಮತ್ತು ಮೋನಿಶಾ ವಿಜಯ್ ಅವರ ಕೆಮಿಸ್ಟ್ರಿ ಕೂಡ ಚೆನ್ನಾಗಿದೆ. ಹೇಗೆ ಅನ್ನಿಸ್ತಾ ಇದೆ ಸರ್ ನಿಮಗೆ? ಖುಷಿ ಆಗ್ತಾ ಇದೆ. ಈ ಸಾಂಗ್ ನಾನು ತುಂಬ ಕೇಳಿದ್ದೆ. ಈ ಸಾಂಗು ತುಂಬ ಇಷ್ಟವಾದ ಒಂದು ಸಾಂಗು. ಸೊ ಇವತ್ತು ಲಾಂಚ್ ಆಯಿತು. ಈಗಾಗಲೇ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾಯಿದೆ. ಎಲ್ಲರಿಗೂ ತುಂಬ ಇಷ್ಟ ಆಗಿದೆ. ತುಂಬ ಖುಷಿ ಆಗ್ತಾಯಿದೆ ಸರ್. ಅಂದರೆ ಫಸ್ಟ್ ಆಫ್ ಆಲ್, ಈಗ ನಮ್ಮ ಚರಣ್ ರಾಜ್ ಅವ್ರದ್ದು, ನಾಗಾರ್ಜುನ ಶರ್ಮಾ ಅವ್ರದ್ದು ಮತ್ತು ದುನಿಯಾ ವಿಜಯ್ ಅವ್ರದ್ದು ಆಲ್ರೆಡಿ ಒಂದು ಹಿಟ್ ಕಾಂಬಿನೇಷನ್. ಸೊ ನಿಮ್ಮ ಜೊತೆಗೂ ಅಂದರೆ ಸೇರ್ಕೊಳ್ಳುವಾಗಲೂ ಮತ್ತೊಂದು ಹಿಟ್ ಕಾಂಬಿನೇಷನ್ ಥರ ಈಗ ವರ್ಕ್ ಆಗಿದೆ ಅಂತಲೇ ಅಂದ್ಕೊಳ್ಬೋದು. ಸಖಿಯೇ ಹಾಡು ಕೇಳಿರ್ತೀರ ಸಲಗದಲ್ಲಿ. ಈಗ ನಿಮಗೆ ಕಂದಮ್ಮ ಕಂದಮ್ಮ ಅಂದರೆ ವಿಜಯ್ ಸರ್ ಒಂದು ಶಾರ್ಟ್ ಕಂಪೋಸಿಷನ್ ಮಾಡುವಾಗ ಅಥವಾ ಒಂದು ಹಾಡನ್ನ ಆ್ಯಕ್ಚುಲಿ ಪ್ರೊಡ್ಯೂಸ್ ಮಾಡುವಾಗ ಅವ್ರು ಯಾವುದೆಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ನಿಮಗೆ ಫೀಡಿಂಗ್ ಕೊಡ್ತಾರೆ ಶೂಟಿಂಗ್ ಸ್ಟೇಜಲ್ಲಿ ಅಂತ? ಶೂಟಿಂಗ್ ಸ್ಟೇಜಲ್ಲಿರುವಾಗ ನಿಮಗೆ ಯಾವುದೆಲ್ಲ ವಿಷಯಗಳನ್ನು ಅವರು ಫೀಡ್ ಮಾಡ್ತಾ ಇರ್ತಾರೆ? ಬಿಕಾಸ್ ತುಂಬ ನ್ಯಾಚುರಲ್ ಆಗಿ ಬಂದಿದೆ ಹಾಡು. ಏನೇನು ಆ್ಯಕ್ಚುಲಿ ಫೀಡ್ ಮಾಡ್ತಿರ್ತಾರೆ ಆ್ಯಸ್ ಎ ಡಿರೆಕ್ಟರ್ ಆಗಿ ವಿಜಯ್ ಅವರು ಅಂತ? ಪ್ರತಿಯೊಂದನ್ನು ಫೀಡ್ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಆ್ಯಕ್ಟರ್ ಆಗಿ. ಸೊ ಅವ್ರಿಗೆ ಒಂದು ಆ್ಯಕ್ಟರ್ಗೆ ಒಂದು ಸೀನ್ನ ಹೇಗೆ ಕನ್ವೆ ಮಾಡಬೇಕು ಅಂತ ತುಂಬ ಚೆನ್ನಾಗಿತ್ತು. ಆಮೇಲೆ ಸೊ ಅದರಿಂದ ಅದು ನಮಗೆ ತುಂಬ ಈಸಿ ಆಗುತ್ತೆ. ಸೊ ಇಡೀ ಒಂದು ಸೀನ್ನ ತುಂಬ ಚೆನ್ನಾಗಿ ನಮಗೆ ಹೇಳ್ತಾರೆ. ಆಮೇಲೆ ಪ್ರತಿಯೊಂದು ಡೈರೆಕ್ಟರ್ ಏನೇನು ಒಂದು ಸೀನ್ನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ತುಂಬ ಈಸಿಯಾಗಿ ಮಾಡಿಕೊಡ್ತಾರೆ. ಸರ್, ಕರೆಂಟ್ ಈಗ ಅಂದರೆ ಸಿನಿಮಾ ಟ್ರೆಂಡ್ಸ್ನ ನೋಡುವಾಗ ಆ್ಯಕ್ಚುಲಿ ಜನಗಳ ಥಿಯೇಟ್ರಿಗೆ ಬರುವಂತಹ ಒಂದು ಪರಿಸ್ಥಿತಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಅಂದರೆ ಇದಕ್ಕೆ ಪ್ರಮುಖ ಕಾರಣ ಏನಿರ್ಬೋದು ಸರ್? ಅಂದರೆ ರಿಪೀಟೆಡ್ ಆಗಿ ಅಂದರೆ ಜನರ ನಂಬಿಕೆಯನ್ನು ಕಳ್ಕೊಂಡಿರುವಂಥದ್ದು. ಯಾವುದೋ ಒಂದು ಸಿನಿಮಾ ಒಂದು ಹೈಪ್ ಕ್ರಿಯೇಟ್ ಮಾಡಿರುತ್ತೆ, ಬಟ್ ಆ ಹೈಪ್ಗೆ ತಕ್ಕ ಹಾಗೆ ಸಿನಿಮಾ ಮೂಡಿ ಬಂದಿರಲ್ಲ. ಅದಕ್ಕೋಸ್ಕರ ಜನ ಹಿಂದುಳಿತಾ ಇದ್ದಾರಾ ಅಥವಾ ಏನು ಎಕ್ಸಾಕ್ಟ್ಲಿ ಇರ್ಬೋದು ಸರ್? ಹೇಗೆ ಕರ್ಕೊಂಡು ಬರ್ಬೋದು ಚಲನಚಿತ್ರ ಮಂದಿರಕ್ಕೆ ಜನಗಳನ್ನು? ಅದೇ ಒಳ್ಳೆ ಸಿನಿಮಾಗಳು ಕೊಟ್ಟಾಗ ಜನ 100% ಬಂದು ನೋಡ್ತಾರೆ. ಸೊ ರೆಕರಿಂಗ್ ಆಗಿ ಒಳ್ಳೆಯ ಸಿನಿಮಾಗಳನ್ನ ನಾವು ಕೊಡ್ತಾ ಇರಬೇಕು ಅಷ್ಟೇ ಸರ್. ಇದು ಕಾಂಬಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡುವಾಗ ಈಗ ನೀವು ದುನಿಯಾ ವಿಜಯ್ ಸರ್ ಜೊತೆ ಕೊಲಾಬ್ರೇಟ್ ಮಾಡಿರೋದು, ಆ ಥರ ಕೊಲಾಬ್ರೇಷನ್ಸ್ ಹೆಚ್ಚೆಚ್ಚು ಆಗಬೇಕಲ್ವ? ಅಂದರೆ ಇನ್ ಟರ್ಮ್ಸ್ ಆಫ್ ರೈಟಿಂಗ್ ಆಲ್ಸೋ ಕೆಲವೊಂದಷ್ಟು ಬದಲಾವಣೆಗಳಾಗಬೇಕು ಕನ್ನಡ ಚಿತ್ರಗಳ ಗುಣಮಟ್ಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನಿಮಗೆ ಅನಿಸಿದೆಯಾ? ಅದರ ಸಲುವಾಗಿ ನೀವು ಏನು ಆ್ಯಕ್ಷನ್ ತಗೊಂಡಿದ್ದೀರಾ ಹೇಗೆ ಅಂತ ಸರ್? ಅಂದರೆ ಆ ಥರ ಒಂದು ಕೊಲಾಬ್ರೇಷನ್ ಬಂದಾಗ ಖಂಡಿತ ಮಾಡ್ತೀನಿ. ಸೊ ಯಾವಾಗ ಆ ಥರ ಒಂದು ಕೊಲಾಬ್ರೇಷನ್ ಬರುತ್ತೆ, ಕೊಲಾಬ್ರೇಷನ್ಸು ಮಾಡ್ತಾನೆ ಇರಬೇಕಂದ್ರೆ ಅದು ಚೆನ್ನಾಗತ್ತೆ. ಇನ್ನೂ ಒಳ್ಳೆ ಕತೆಗಳು ಬರುತ್ತೆ, ಇನ್ನೊಂದಷ್ಟು ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಆಗುತ್ತೆ. ಸೊ ಇನ್ನೂ ಒಳ್ಳೆ ಸಿನಿಮಾಗಳು ಬರುತ್ತೆ. ಸೊ ಕೊಲಾಬ್ರೇಷನ್ಸ್ ಆಗಬೇಕು. ಆಮೇಲೆ ಆಗ್ತಾನೂ ಇದೆ ಇವಾಗ ಎಲ್ಲ ಕಡೆ. ಸೊ ಅದೇ ರೀತಿ ನಾನು ಇನ್ನೊಂದಷ್ಟು ಕೊಲಾಬ್ರೇಟ್ ಆಗಿ ಒಂದಷ್ಟು ಕೆಲಸ ಮಾಡೋಕ್ಕೆ ನಾನು ನೋಡ್ತಾ ಇದ್ದೀನಿ. ಸರ್, ಇವತ್ತಿನ ಒಂದು ಚಿತ್ರರಂಗದ ಬೆಳವಣಿಗೆಗಳನ್ನು ನೋಡುವಾಗ ಯಾರೊಬ್ಬ ಹೊಸದಾಗಿ ಆಸೆಪಟ್ಟು ಇದ್ರ ಮೇಲೆ ಪ್ಯಾಷನ್ ಇಟ್ಕೊಂಡು ಓಕೆ ನಾನು ಇಲ್ಲೇನೋ ಒಂದು ಹೊಸ ಬಗೆಯ ಒಂದು ಸಿನಿಮಾ ಮಾಡಿ ಜನರನ್ನ ಗೆಲ್ತೀನಿ ಅನ್ನುವಂತಹ ಒಂದು ಸಿಚುವೇಶನ್ ಇಲ್ಲ. ಅಂದರೆ ದ ಥಿಂಗ್ ಈಸ್, ಅಂದರೆ ಸಿನಿಮಾಗಳನ್ನು ಜನ ನೋಡೋದೇ ಸ್ವಲ್ಪ ಕಡಿಮೆ ಆಗೋಗ್ಬಿಟ್ಟಿದೆ. ಸೊ ಅಂದರೆ ಈಗ ಸ್ಟಾರ್ಸ್ ಹುಟ್ಕೊಳ್ಳೋದಾಗಲಿ ಅಥವಾ ಒಂದು ಪರ್ಟಿಕ್ಯುಲರ್ ಪರ್ಸನ್ಗೆ ಒಂದು ಅಭಿಮಾನಿ ವರ್ಗ ಹುಟ್ಕೊಳ್ಳೋದಾಗಲಿ ಸ್ವಲ್ಪ ಕ್ಷೀಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಏನು ಮಾಡ್ಬೋದು ಸರ್? ಅಂದರೆ ಈಗ ಇದನ್ನೇ ನಾನೊಂದು ಪ್ರೊಫೆಷನ್ ಥರ ಇಟ್ಕೊಂಡು ಬರ್ತೀನಿ ಅಂತ ಯಾರೋ ಒಬ್ಬ ತುಂಬ ಟ್ಯಾಲೆಂಟ್ ಇರೋನು ಹುಡುಗ ಅಂದ್ಕೊಂಡು ಬರ್ತಾನೆ. ಸೊ ಅವ್ನು ಹೇಗೆ ಇಲ್ಲಿ ಅವ್ನ ನಿಚ್ಚನ್ನ ಕ್ರಿಯೇಟ್ ಮಾಡ್ಕೋಬೋದು ಅಂತ ಅನಿಸುತ್ತೆ ನಿಮಗೆ? ಅಂದರೆ ನನಗನ್ಸುತ್ತೆ ಒಂದು ಆಲ್ರೆಡಿ ಒಂದು ಜೊತೆಗೆ ಸಿನಿಮಾ ಜೊತೆ ಇನ್ನೊಂದು ಕೆಲಸ ಕೂಡ ಯಾವಾಗಲೂ ಮಾಡ್ತಾ ಇರಬೇಕು. ಆಮೇಲೆ ಈಗ ಏನೇ ಒಂದು ಫ್ಯಾನ್ಸ್ ಯಾರನ್ನೇ ಉಡ್ಸ್ಕೊಳಕ್ಕೆ ಅದು 1 ಪಿಕ್ಚರಲ್ಲಿ 2 ಪಿಕ್ಚರಲ್ಲಿ 3 ಪಿಕ್ಚರಲ್ಲಿ ಸಾಧ್ಯ ಅಲ್ಲ. ಅದಕ್ಕೊಂದು ಜರ್ನಿ ಇದೆ. ಆ ಜರ್ನಿ ಆದಾಗಲೇ ಒಂದಷ್ಟು ಜನ ನಿಮ್ಮನ್ನ ಪ್ರೀತಿಸೋಕ್ಕೆ ಶುರು ಮಾಡೋದು, ಇಷ್ಟಪಡೋಕ್ಕೆ ಶುರು ಮಾಡೋದು. ಬಟ್ ನಾವು ಅದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಸಿನಿಮಾ ಕೊಡೋಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು. ಆಮೇಲೆ ಒಳ್ಳೆಯ ಸಿನಿಮಾಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸರ್, ಬಹುತೇಕ ನಾವು ಕಮೆಂಟ್ಸ್ ನೋಡೋದೇ ವಿನಯ್ ರಾಜ್ಕುಮಾರ್ ಅವರ ಒಂದು ಇಂಟರ್ವ್ಯೂಸ್ ಅಥವಾ ಏನೋ ಒಂದು ಹಾಡು ಬಂದಾಗೆಲ್ಲ ನಮ್ಮ ಕನ್ನಡ ಚಿತ್ರರಂಗದ ಅಂಡರ್ ರೇಟೆಡ್ ಆ್ಯಕ್ಟರು ಆ ಥರನೇ ಸಾಕಷ್ಟು ಜನ ಕಮೆಂಟ್ ಮಾಡ್ತಿರ್ತಾರೆ. ನಿಮ್ಮ ಸಿನಿಮಾಗಳು ಅಂತಂದರೆ ವಿಶೇಷವಾದ ಪ್ರೀತಿ ಜನಗಳಿಗೆ, ಅಂದರೆ ವೆಯ್ಟ್ ಮಾಡ್ತಾರೆ.
ತುಂಬ ಚೆನ್ನಾಗಿ ಇವ್ರಿಗೊಂದು ಒಳ್ಳೆ ಇನ್ನೂ ಸಖತ್ತಾಗಿರೋದೊಂದು ಸ್ಕ್ರಿಪ್ಟ್ ಬರಬೇಕು ಆ ಥರದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ಯಾಕೆ ಆ ಥರದೊಂದು ಅಂದರೆ ಒಂದು ಅಭಿಪ್ರಾಯ ಬಂದಿರ್ಬೋದು ಜನಗಳಿಗೆ ಅಂತ? ಅಂದರೆ ಮೋಸ್ಟ್ಲಿ ನನ್ನ ಸಿನಿಮಾ ಒಂದು ಸಿನಿಮಾಕ್ಕೂ ಇನ್ನೊಂದು ಸಿನಿಮಾಕ್ಕೂ ತುಂಬ ವೇರಿಯೇಷನ್ಗಳಿದೆ ಅನಿಸುತ್ತೆ. ಆಮೇಲೆ ಒಂದೊಂದು ಸಿನಿಮಾಲು ಒಂದೊಂದು ಹೊಸ ವಿಷಯಗಳು ಹೇಳುತ್ತೆ ಅಂತ ಅನಿಸುತ್ತೆ. ಅದರಿಂದ ಅವ್ರಿಗೆ ಆ ಥರ ಅನಿಸಿರ್ಬೋದು. ಬಟ್ ಈಗ ಸಿಟಿ ಲೈಟ್ಸ್ ಬರ್ತೈತೆ, ಸೊ ಸಿಟಿ ಲೈಟ್ಸ್ ಅವರೆಲ್ಲ ಎಕ್ಸ್ಪೆಕ್ಟೇಷನ್ನು ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೆ. ಸರ್, ಒಂದೊಂದು ಸಿನಿಮಾ ಬರುವಾಗಲೂ ನೀವು ಅದರಿಂದ ಪ್ರೇರಿತರಾಗ್ತೀರಾ, ಟೇಕ್ ಹೋಮ್ ಥರ ಏನಾದರೂ ತಗೊಳ್ತೀರಾ? ನಿಮ್ಮ ವ್ಯಕ್ತಿತ್ವದಲ್ಲಿ ಏನಾದರೂ ವಿಕಸನ ಆಗುತ್ತಾ ಆ ಪರ್ಟಿಕ್ಯುಲರ್ ಸಿನಿಮಾದಿಂದ? ನನಗೇನೋ ತುಂಬ ಪರಿಣಾಮ ಬೀರ್ತದೆ, ನನಗೆ ಗೊತ್ತಿಲ್ಲದೆ ಇರೋದೇನೋ ಗೊತ್ತಾಯಿತು ಲೈಫಲ್ಲಿ, ನಾನು ನೋಡೋ ದೃಷ್ಟಿಕೋನ ಬದಲಾಯಿತು ಅನ್ನೋ ಥರ ಯಾವುದಾದ್ರೂ ಸಿನಿಮಾ ನೀವು ಮಾಡಿರೋದ್ರಲ್ಲಿ ಅನಿಸಿದೆ ನಿಮಗೆ? ಆ ಥರ ಪ್ರತಿ ಸಿನಿಮಾದಲ್ಲೂ ಆ ಕ್ಯಾರೆಕ್ಟರಿಂದ, ಯಾಕಂದರೆ ಆ ಕ್ಯಾರೆಕ್ಟರ್ ಬಗ್ಗೆ ಅಷ್ಟು ಯೋಚನೆ ಮಾಡಿರ್ತೀವಿ. ಆ ಕ್ಯಾರೆಕ್ಟರ್ ಜೊತೆ ಒಂದು ಜರ್ನಿ ಕೂಡ ಇರುತ್ತೆ ಒಂದಷ್ಟು ತಿಂಗಳು. ಸೊ ಆವಾಗ ಏನಾಗುತ್ತೆ ಅಂದರೆ ನಾವು ಒಂದಷ್ಟು ಕಲಿತೀವಿ ಆ ಕ್ಯಾರೆಕ್ಟರಿಂದ. ಆಮೇಲೆ ಒಂದಷ್ಟು ಈಗ ಒಂದೊಂದು ಕಥೆಯಿಂದನೂ ಒಂದೊಂದು ಅಂದರೆ ಒಂದೊಂದು ಇಮೋಷನ್ ಇರುತ್ತಲ್ಲ ನಮ್ಮಲ್ಲಿ. ಸೊ ಆ ಇಮೋಷನ್ನ ನಾವು ಇನ್ನೂ ಚೆನ್ನಾಗೇ ನೋಡ್ಬೋದು. ಆಮೇಲೆ ಆ ಇಮೋಷನ್ ನಮ್ಮಲ್ಲಿ ಎಷ್ಟಿದೆ, ನಮ್ಮಲ್ಲಿ ಎಷ್ಟಿಲ್ಲ ಅಂತ ನಾವು ಒಂದಷ್ಟು ಇಂಟ್ರೋಸ್ಪೆಕ್ಟ್ ಮಾಡ್ಬೋದು. ಸೊ ಕ್ಯಾರೆಕ್ಟರ್ಸ್ ತುಂಬ ಹೆಲ್ಪ್ ಆಗುತ್ತೆ. ಒಂದೊಂದ್ಸಲಿ ವ್ಯಕ್ತಿತ್ವ ಚೇಂಜ್ ಆಗ್ಬೋದು, ಇಲ್ಲ ಚೇಂಜ್ ಆಗದೇನೂ ಇರ್ಬೋದು. ಅದು ಹೇಳೋಕ್ಕಲ್ಲ, ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಅಫ್ಕೋರ್ಸ್ ವಿನಯ್ ರಾಜ್ಕುಮಾರ್ ಅಂತ ಹೇಳಿದ್ರೇ ಕಾಮೌಂಡ್ ಕಂಪೋಸ್ಡು. ಸ್ಟೇಜ್ ಮೇಲೆ ಪುನೀತ್ ಅವರು ಕೂಡ ಅವರು ಹೇಳಿದ್ರು ಅಂದರೆ ಅಪ್ಪು ಸರ್ನ ಡೆಫಿನೆಟ್ಲಿ ಈ ಒಂದು ಸಿನಿಮಾದಲ್ಲಿ ಮತ್ತೊಂದು ಸಲ ಅಂದರೆ ಅವ್ರನ್ನ ಜ್ಞಾಪಿಸ್ತಾರೆ ವಿನಯ್ ರಾಜ್ಕುಮಾರ್ ಸರ್ ಅನ್ನೋ ಥರ ಮಾತುಗಳನ್ನು ಹೇಳಿದರು. ಸೊ ನಿಮಗೆ ಆ ಥರದ ಮಾತುಗಳನ್ನು ಕೇಳುವಾಗ ಏನು ಅನಿಸುತ್ತೆ ಸರ್? ಇಲ್ಲ, ಆ ಥರ ಮಾತು ಅದನ್ನ ಅಂದರೆ ಒಂಚೂರು ಕಂಪೇರೇ ಮಾಡಬಾರ್ದು ಅಂತ ಅನಿಸುತ್ತೆ. ಅವರೇ ಬೇರೆ, ನಾನು ಅಂದರೆ ಕಂಪ್ಯಾರಿಸನ್ನೇ ಇಲ್ಲ. ಅಂದರೆ ಚಿಕ್ಕಪ್ಪನೇ. ಸರ್, ಇನ್ನೂ ಕೆಲವೊಂದಷ್ಟು ಹಾಡುಗಳು ಬಿಡುಗಡೆ ಆಗಲಿಕ್ಕಿದೆ. ಸೊ ಸಿನಿಮಾ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಸಿಟಿ ಲೈಟ್ಸ್? ಸಿನಿಮಾ ಅದೇ ಇನ್ನೊಂದು 4 ಸಾಂಗ್ಗಳಿದೆ. ಸೊ ಸಿನಿಮಾ ಇನ್ನೊಂದು 2-3 ಮಂತ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್, ಕೊನೆಯದಾಗಿ ವಿಶ್ವವಾಣಿ TV ಚಾನಲ್ ಮೂಲಕ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಗ್ರಾಮಾಯಣನೂ ಇಷ್ಟಪಟ್ಟಿದ್ರು, ಬೇರೆ ವೇರಿಯೇಷನಲ್ಲಿ ನೋಡಿದ್ರು ನಿಮ್ಮನ್ನು. ಇದರಲ್ಲಿ ಇನ್ನೂ ಸಾಕಷ್ಟು ಅಂದರೆ ಮೈ ಚಳಿ ಬಿಟ್ಟು ನಟಿಸಿರ್ತಾರೆ ವಿನಯ್ ರಾಜ್ಕುಮಾರ್ ಅನ್ನುವಂತಹ ಒಂದು ಹಂಬಲ ಮತ್ತು ಅಭಿಪ್ರಾಯ ಇದೆ ಜನಗಳಿಗೆ. ಏನೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ಬೋದು ಈ ಸಿನಿಮಾ ನೋಡಲಿಕ್ಕೆ? ಈ ಸಿನಿಮಾ ನೋಡೋಕ್ಕೆ ಅದೇ ಈಗ 2 ಸಾಂಗ್ ರಿಲೀಸ್ ಆಗಿದೆ. ಈಗ 2 ಸಾಂಗು ತುಂಬ ಜನ ಇಷ್ಟಪಟ್ಟಿದ್ದಾರೆ. ಅದೇ ರೀತಿ ಇನ್ನೊಂದಷ್ಟು ಸಾಂಗ್ಗಳಿದೆ. ಸೊ ನೀವು ಆ ಸಾಂಗ್ ಎಲ್ಲ ರಿಲೀಸ್ ಆದಮೇಲೆ ನಿಮಗೆ ಸಿನಿಮಾದೊಂದು ಐಡಿಯಾ ಆಗಲೇ ಬಂದಿರುತ್ತೆ. ಸೊ ನಾನೇನು ಹೇಳೋದು ಬೇಕಲ್ಲ, ಆವಾಗಲೇ ಬಂದಿರುತ್ತೆ. ಆಮೇಲೆ ಟ್ರೈಲರ್ ಕೂಡ ಬಿಡ್ತೀವಿ ತುಂಬ ಚೆನ್ನಾಗಿ. ಸೊ ಅದನ್ನು ನೋಡ್ಕೊಂಡು 100% ಅದು ಎಕ್ಸ್ಪೆಕ್ಟೇಷನ್ ಅವ್ರದ್ದೇ ಒಂದು ಕ್ರಿಯೇಟ್ ಆಗುತ್ತೆ. ಸೊ ಅದನ್ನು ನಂಬಿ ಬರಬೇಕಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ವಿನಯ್ ರಾಜ್ಕುಮಾರ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.